ಆತ್ಮೀಯರೇ, ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತ ಕೋರ್ತಾ ಈ ವಿಡಿಯೋದಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ. ಇದು 2ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ರೋಮನ್ ಸಂಖ್ಯೆ 1, ಗೆರೆ ಎಳೆದು ಹೊಂದಿಸಿ. ಇದರ ಪ್ರಶ್ನೆ ಪುಚ್ಚ, ನೆತ್ತಿ, ಹಿಂಗಡೆ, ಅಚ್ಚು ಇವುಗಳಂಥ ಸರಿಯಾದಂಥ ಉತ್ತರ ನೋಡೋದಾದರೆ ಪುಚ್ಚಕ್ಕೆ ಸರಿಯಾದಂಥ ಉತ್ತರ ಹಕ್ಕಿಯ ಗರಿ. ನೆಕ್ಸ್ಟ್ ಎರಡನೇದು ನೆತ್ತಿ. ನೆತ್ತಿ ಅಂತಂದರೆ ಅದು ತಲೆಯ ಮಧ್ಯಭಾಗ. ನೆಕ್ಸ್ಟ್ ಮೂರನೇದು ಹಿಂಗಡೆ. ಹಿಂಗಡೆ ಅಂತಂದರೆ ಹಿಂದೆ. ನೆಕ್ಸ್ಟು ನಾಲ್ಕನೇದು ಹಚ್ಚು ಅಂತಂದರೆ ಸೇರಿಸು. ಮೇನ್ ಕ್ವಶನ್ ನಂಬರ್ 2, ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಪ್ರಾಸಪದಗಳು ಯಾವುದ್ಯಾವುದು ಅಂತಂದರೆ ಅದು ಹಾಡಲು. ಹಾಡಲು ಪ್ರಾಸಪದಕ್ಕೆ ಸರಿಯಾದ ಉತ್ತರ ಹಾಡಲು, ಹಾರಲು. ನೆಕ್ಸ್ಟ್ 6ನೇ ಪ್ರಶ್ನೆ ಹಚ್ಚು. ಹಚ್ಚು ಪದಕ್ಕೆ ಪ್ರಾಸಪದ ಚುಚ್ಚು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3, ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಖಾಲಿ ಸ್ಥಳ ತುಂಬಿರಿ ಅಂತ ಕೊಡಲಾಗಿದೆ. ಇಲ್ಲಿ ಆವರಣದಲ್ಲಿ 3 ಪದಗಳನ್ನು ಕೊಡಲಾಗಿದೆ. ಹಾಡಲು, ಹಚ್ಚು, ಅಂಗಿ ಅಂತಕ್ಕಂಥ 3 ಪದಗಳಿದ್ದಾವೆ. ಒಂದೊಂದಾಗಿ ನೋಡ್ತಾ ಹೋದರೆ 7ನೇ ಪ್ರಶ್ನೆ, ಬಾಬಾ ನನಗೂ ಡ್ಯಾಶ್ ಕಲಿಸು. ಬಾಬಾ ನನಗೂ ಹಾಡಲು ಕಲಿಸು. ನೆಕ್ಸ್ಟ್ 8ನೇದು ನನಗೂ 2 ರೆಕ್ಕೆಯ ಡ್ಯಾಶ್. ಸರಿಯಾದ ಉತ್ತರ ನನಗೂ 2 ರೆಕ್ಕೆಯ ಹಚ್ಚು. 9ನೇದು ದರ್ಜಿ ಬೇರೆ ಗುಂಡಿ ತಂದು ಡ್ಯಾಶ್ಗೆ ಹೊಲಿದನು. ದರ್ಜಿ ಬೇರೆ ಗುಂಡಿ ತಂದು ಅಂಗಿಗೆ ಹೊಲಿದನು. ಹಾಗೆಯೇ ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4ರಲ್ಲಿ ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಹ ಸಂಬಂಧ ಕಲ್ಪಿಸಿ ಬರೆಯಿರಿ ಅಂತ ಕೇಳಲಾಗಿದೆ. ಇದು 2 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು. ಊರು ರಾಜ ಆದರೆ ರಾಜನಿಗೆ ಯಾರು ಅಂತಂದರೆ ಅದು ಮಂತ್ರಿ. ಮಂತ್ರಿಗೆ ಮಗಳಾದರೆ ಮಗಳಿಗೆ ಗೊಂಬೆ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 5, ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಉತ್ತರ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. 13ನೇ ಪ್ರಶ್ನೆ, ಅಪ್ಪ ಎಲ್ಲಿಗೆ ಹೋಗಿಹನು? ಉತ್ತರ ಅಪ್ಪ ಪೇಟೆಗೆ ಹೋಗಿಹನು. 14ನೇ ಪ್ರಶ್ನೆ, ಅಂಗಿಗೆ ಗುಂಡಿ ಹಾಕಿದವರು ಯಾರು? ಉತ್ತರ ಅಂಗಿಗೆ ಗುಂಡಿ ಹಾಕಿದವರು ದರ್ಜಿ. 15ನೇ ಪ್ರಶ್ನೆ, ಮಗಳ ಬಳಿ ಏನಿತ್ತು? ಉತ್ತರ ಮಗಳ ಬಳಿ ಗೊಂಬೆ ಇತ್ತು.